ಇತ್ತೀಚೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆ ಆಯಿತು. ಕೋರ್ ಕಮಿಟಿ ಸಭೆಯಲ್ಲಿ ಜೆಡಿಎಸ್ ತನ್ನ ಸಂಘಟನೆಯನ್ನು ಬಲಪಡಿಸ್ತಾ ಇದೆ, ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಸಂಘಟನೆಯನ್ನು ಬಲಪಡಿಸ್ತಾ ಇದೆ. ಜೆಡಿಎಸ್ನ ಗಮನ ಈಗ ಕೇವಲ ಹಳೆ ಮೈಸೂರಲ್ಲ, ಉತ್ತರ ಕರ್ನಾಟಕದ ಕಡೆ ಬಂದಿದೆ. ಹೀಗೆ ಮುಂದುವರೆದ್ರೆ ಬಿಜೆಪಿ ಜೆಡಿಎಸ್ ಮೇಲೆ ಅವಲಂಬಿತವಾಗಿ ರಾಜಕಾರಣ ನಡೆಸಬೇಕಾಗತ್ತೆ. ಇದಕ್ಕೆ ಅವಕಾಶ ಕೊಡಬಾರದು ಅಂತ ಚರ್ಚೆಯಾಯ್ತಂತೆ. ರಾಜ್ಯದ ಪ್ರಮುಖ 12 ಜಿಲ್ಲೆಗಳಲ್ಲಿ ಜೆಡಿಎಸ್ ಸಂಘಟನೆಗೆ ಮುಂದಾಗಿದೆ. ಎಲ್ಲೆಲ್ಲಿ ಬಿಜೆಪಿ ಪ್ರಬಲವಾಗಿದೆಯೋ ಅಲ್ಲೇ ಜೆಡಿಎಸ್ನವರು ಸಂಘಟನೆಯನ್ನ ಬಲಪಡಿಸ್ತಾ ಇದ್ದಾರೆ. ಬಿಜೆಪಿ ಮಾತ್ರ ಹಳೆ ಮೈಸೂರಿನ ಕಡೆ ಗಮನ ಕೊಡ್ತಾ ಇಲ್ಲ. ಹೆಂಗೂ ಜೆಡಿಎಸ್ ಇದೆ ಅಂತ ಮೈಮರೆತಿದೆ. ಇನ್ನು ಮುಂದೆಯಾದರೂ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸಂಘಟನೆಯನ್ನ ಬಲಪಡಿಸಬೇಕು. ಜೆಡಿಎಸ್ ಅನ್ನು ನಂಬಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆ ಮಾಡದೆ ಹೋದ್ರೆ ಮುಂದೊಂದು ದಿವಸ ಪಕ್ಷಕ್ಕೆ ತೊಂದರೆಯಾಗತ್ತೆ. ಭವಿಷ್ಯದಲ್ಲಿ ಜೆಡಿಎಸ್ ಮೇಲೆ ಅವಲಂಬಿತ ಆಗಿರಬೇಕಾಗತ್ತೆ ಅಂತ ಚರ್ಚೆಯಾಗಿದೆ ಅನ್ನುವ ಮಾಹಿತಿ. ಅದರ ಜೊತೆಗೆ ಪದಾಧಿಕಾರಿಗಳನ್ನು ಬದಲಾಯಿಸಬೇಕು ಅನ್ನೋ ವಿಷಯ ಕೂಡ ಚರ್ಚೆಗೆ ಬಂತಂತೆ. ಬಿಜೆಪಿ ಕೋರ್ ಕಮಿಟಿಯಲ್ಲಿ ಬಿಜೆಪಿ ಮುಖಂಡರ ಗಂಭೀರ ಚರ್ಚೆ ಇದೆ. ನಮ್ಮ ಜೊತೆಗೆ ಮೈತ್ರಿ ಮಾಡಿಕೊಂಡ ನಂತರ ಜೆಡಿಎಸ್ನ ಸಾಮರ್ಥ್ಯ ಜಾಸ್ತಿ ಆಗ್ತಾ ಇದೆ, ಇದರ ಪರಿಣಾಮ ಬಿಜೆಪಿ ಮೇಲಾಗ್ತಾ ಇದೆ. ಅವರು ಉತ್ತರ ಕರ್ನಾಟಕದ ಕಡೆ ಬಂದು ಸಂಘಟನೆ ಮಾಡ್ತಾ ಇದ್ದಾರೆ, ನಾವು ಹಳೆ ಮೈಸೂರನ್ನು ನೆಗ್ಲೆಕ್ಟ್ ಮಾಡಿದ್ದೀವಿ, ಹೀಗಾಗಬಾರದು ಅಂತ ಮಾತಾಡಿದ್ರಂತೆ. ಜೊತೆಗೆ ಪದಾಧಿಕಾರಿಗಳ ಬದಲಾವಣೆ. ಈಗ ಇರುವ ಕೆಲವು ಪದಾಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ ಪ್ರಧಾನ ಕಾರ್ಯದರ್ಶಿಗಳು ಯಾರು ಅನ್ನೋದೇ ಜನರಿಗೆ ಗೊತ್ತಿಲ್ಲ. ಶಕ್ತಿಯುಳ್ಳ ಹೆಸರುಳ್ಳ ವ್ಯಕ್ತಿಗಳಿಗೆ ಜವಾಬ್ದಾರಿ ನೀಡಬೇಕು ಅಂತ ಸಲಹೆ ಬಂತು ಅನ್ನೋದು ಮಾಹಿತಿ. ಒಂದು ಕ್ವಿಕ್ ರಿಯಾಕ್ಷನ್ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಹತ್ರ ತೆಗೆದುಕೊಳ್ತೀನಿ. ಪ್ರಶಾಂತ್, ಈ ರೀತಿಯಾದ ವಿಷಯಗಳ ಚರ್ಚೆ ಆಗ್ತವೆ ಅಂದರೆ ಮೈತ್ರಿಯಲ್ಲಿ ಇನ್ನೂ ಒಂದು ಅಪನಂಬಿಕೆ, ಅಸಮಾಧಾನ ಇದೆ ಅಂತ ಅರ್ಥ. ಅದು ಅವ್ರು ಯಾಕೆ ನಮ್ಮ ಕ್ಷೇತ್ರಗಳಿಗೆ, ನಮ್ಮ ಜಿಲ್ಲೆಗಳಿಗೆ ಬಂದು ಸಂಘಟನೆ ಮಾಡಬೇಕು, ಹಾಗಿದ್ರೆ ನಾವು ಅವರ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡೋಣ, ಇತ್ಯಾದಿ ಇತ್ಯಾದಿ. ಇದು ಮೈತ್ರಿಯಲ್ಲಿ ಸಹಜ. ಓಕೆ, ನೋಡಿ, ಚುನಾವಣೆ ಸಂದರ್ಭದಲ್ಲಿ ಇಬ್ಬರು ಒಟ್ಟಾದರೂ ಒಂದು ಪೊಲಿಟಿಕಲ್ ಲಾಭ ಕೂಡ ಸಿಕ್ತು. ಆದರೆ ಮುಂದಿನ ದಿನಗಳಲ್ಲಿ ಈ ಮೈತ್ರಿ ಅನಿವಾರ್ಯ ಕೂಡ ಹೌದು, ಇದೊಂದು ರೀತಿ ಲಯಬಿಲಿಟಿ ಕೂಡ ಹೌದು. ಈಗ ನಿಮಗೆ ಮಂಡ್ಯದಲ್ಲಿ, ಹಾಸನ, ನೀವು ಹಿಂದೆ ಒಂದ್ಸಲ ಅಂದಿದ್ರಿ ಚುನಾವಣೆಯಿಂದ ಚುನಾವಣೆಗೆ ಈ ಮೈತ್ರಿ ಅಸ್ತಿತ್ವದಲ್ಲಿರುತ್ತಾ ಅನ್ನೋದು ಚೆಕ್ ಮಾಡಬೇಕು ಅಂತ. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಯಲ್ಲಿ ಇರುತ್ತಾ, ಮುಂದಿನ ವಿಧಾನಸಭಾ ಚುನಾವಣೆಯ ತನಕ ಇರುತ್ತಾ, ಇತ್ಯಾದಿ ಇತ್ಯಾದಿ. ಐ ಡೋಂಟ್ ಸಿ ಟಿಲ್ ನೆಕ್ಸ್ಟ್ ಅಸೆಂಬ್ಲಿ ಇಲೆಕ್ಷನ್ಸ್. ಯಾಕಂದರೆ ಅಸೆಂಬ್ಲಿ ಇಲೆಕ್ಷನ್ವರೆಗೆ ಇನ್ನೂ 4 ವರ್ಷ ಟೈಮ್ ಇದೆ. ಅಲ್ಲಿವರೆಗೆ ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಕುಮಾರಸ್ವಾಮಿ BJP ಜೊತೆ ಮೈತ್ರಿ ಮಾಡ್ಕೊಂಡು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಹೀಗಾಗಿ ಇಲ್ಲಿ ಏನಾಗುತ್ತೆ ಅದು ಅವರ ಮಂತ್ರಿ ಸ್ಥಾನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ಅವರು ಅಲ್ಲಿ ಇರ್ತಾರೋ ಇರಲ್ವೋ, ಅವ್ರಿಗೇನು ಮನಸ್ಸಲ್ಲಿದೆ, ಎಷ್ಟು ದಿನವರೆಗೆ ಇರ್ತಾರೆ ಅನ್ನೋದ್ರ ಮೇಲೆ ಈ ಮೈತ್ರಿ ಕೂಡ ನಿಂತಿರುತ್ತೆ.
ಮತ್ತು ಈಗ ನೀವು ಲೋಕಸಭೆ ದೊಡ್ಡ ಚುನಾವಣೆ, ಲೋಕಸಭೆ ಜಿಲ್ಲೆಗೊಂದು ಸೀಟ್ ಇರ್ತವೆ. ಹೌದು. ಹೀಗಾಗಿ ದೊಡ್ಡ ಚುನಾವಣೆ ಮತ್ತು ಪ್ರಾದೇಶಿಕ ಪಕ್ಷಕ್ಕೆ ಭಾಳ ದೊಡ್ಡ ಸ್ಟೇಕ್ಸ್ ಇರಲ್ಲ. ಬಟ್ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಂತು ಅಂತ ಅಂದ್ಕೋಣ, ಬಿ ಜೆ ಪಿಯವರು ಕ್ಯಾಂಡಿಡೇಟ್ ಇರ್ತಾರೆ, ಜೆ ಡಿ ಎಸ್ನವರು ಕ್ಯಾಂಡಿಡೇಟ್ ಇರ್ತಾರೆ. ಅಕಾಮಿಡೇಟ್ ಹೇಗೆ ಮಾಡ್ತಾರೆ ಅದು ಭಾಳ ದೊಡ್ಡ ಒಂದು ಚಾಲೆಂಜ್ ಇರುತ್ತೆ. ಮಹಾನಗರ ಪಾಲಿಕೆ ಚುನಾವಣೆಗಳು ಬಂದಾಗ ಅಕಾಮಿಡೇಟ್ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ಕರೆಕ್ಟ್. ಜೊತೆಗೆ ಈಗ ಹಾಸನ ಇರಬಹುದು, ಮಂಡ್ಯ ಇರಬಹುದು, ಮೈಸೂರು ಇರಬಹುದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರಬಹುದು, ಬೆಂಗಳೂರು ಉತ್ತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಈ ಎಲ್ಲ ಜಿಲ್ಲೆಗಳಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಇಷ್ಟು 20-25 ವರ್ಷಗಳಲ್ಲಿ ಗುದ್ದಾಡಿದ್ದು ಯಾರ ಜೊತೆ? ಜೆ ಡಿ ಎಸ್ ಜೊತೆ. ಕಾಂಗ್ರೆಸ್ಗಿಂತ ಹೆಚ್ಚು ಗುದ್ದಾಡಿದ್ದು ಜೆ ಡಿ ಎಸ್ ಜೊತೆ. ಯಾಕೆಂದರೆ ಜೆ ಡಿ ಎಸ್ನ ಪ್ರಾಬಲ್ಯ ಇರ್ತಕ್ಕಂಥ ಜಿಲ್ಲೆಗಳಿವು. ಈಗ ಹಾಸನದಲ್ಲಿ ಪ್ರೀತಮ್ ಗೌಡ ಏನೇ ಕೆಲಸ ಮಾಡಿದರೂ ಆ್ಯಂಟಿ ಜೆ ಡಿ ಎಸ್ನಲ್ಲೇ ಅವ್ರ ಪಾರ್ಟಿ ಕಟ್ಟಿರೋದು. ಸಕಲೇಶ್ಪುರದಲ್ಲಿ ಇದ್ದಾರೆ ಮತ್ತು ಪಕ್ಕದ ಬೇಲೂರಿನಲ್ಲೂ ಕೂಡ ಎಮ್ ಎಲ್ ಎ ಇದ್ದಾರೆ. ಕ್ಯಾಂಡಿಡೇಟ್ ಯಾರ ವಿರುದ್ಧ? ಕಾಂಗ್ರೆಸ್ ಅಲ್ಲ, ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಇದ್ದಾರೆ. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೀವೇನೋ ಒಟ್ಟಿಗೆ ಕೆಲಸ ಮಾಡಿಬಿಟ್ರಿ, ಕುಮಾರಸ್ವಾಮಿ ಗೆದ್ದುಬಿಟ್ರು. ನಾಳೆ ನಿಮ್ಮ ಪಾರ್ಟಿ ಸಂಘಟನೆ ಮಾಡಬೇಕಾದ್ರೆ ನೀವು ಯಾರ ವಿರುದ್ಧ ಮಾಡ್ತೀರಿ? ಹೌದು ಹೌದು. ಮೈಸೂರಿನಲ್ಲಿರ್ಬೋದು, ಇನ್ನೂ ಅನೇಕ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ಬೋದು. ನೀವು ಜೆ ಡಿ ಎಸ್ನ ವಿರುದ್ಧವೇ ಅನೇಕ ಕಡೆ ಪಾರ್ಟಿಯನ್ನು ಕಟ್ಟಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಈಗ ನೀವು ಜೆ ಡಿ ಎಸ್ಸನ್ನು ಟೇಕ್ ಆನ್ ಮಾಡೋಕ್ಕಾಗಲ್ಲ, ನಂಬರ್ 1. ನಂಬರ್ 2, ಜೆ ಡಿ ಎಸ್ಸನ್ನು ಟೇಕ್ ಆನ್ ಮಾಡದೆ ನಿಮ್ಮ ಸಂಘಟನೆಗೆ ಟ್ರ್ಯಾಕ್ಷನ್ ಸಿಗಲ್ಲ. ಕರೆಕ್ಟ್. ಹೀಗಾಗಿ ಒಂದು ಫಿಕ್ಸ್ ಸಿಚುವೇಶನ್ ಬಿ ಜೆ ಪಿಗೂ ಕೂಡ ಬರುತ್ತೆ. ಲಾಂಗ್ ಟರ್ಮ್ನಲ್ಲಿ ಇದು ಲಾಭ ಆಗ್ಬೋದೇನೋ, ನಾನಿಲ್ಲ ಅಂತ ಹೇಳಲ್ಲ. 5 ವರ್ಷ 10 ವರ್ಷ ಆದಮೇಲೆ ಒಕ್ಕಲಿಗರಲ್ಲಿ ಬಿ ಜೆ ಪಿ ಬಗ್ಗೆ ಒಂದು ಅಕ್ಸೆಪ್ಟಬಿಲಿಟಿ ಇವತ್ತೆಷ್ಟಿತ್ತೋ ಅದು ಇನ್ನೂ ಜಾಸ್ತಿ ಆಗ್ಬೋದು ಗ್ರಾಮೀಣ ಭಾಗಗಳಲ್ಲಿ. ಆದರೆ ಸದ್ಯಕ್ಕೆ ನೀವು ಸಂಘಟನೆ ಮಾಡಲಿಕ್ಕೆ ನಿಮ್ಮ ಬಳಿ ವಿಷಯಗಳಿಲ್ಲ. ಏನು ವಿಷಯ ಇಟ್ಕೊಂಡು ಸಂಘಟನೆ ಕೆಲಸ ಮಾಡ್ತೀರಿ? ಈಗ ಯಾರೋ ಒಬ್ಬ ಎಮ್ ಎಲ್ ಎ ಇರ್ತಾರೆ, ಅವ್ರ ವಿರುದ್ಧ ಬಿ ಜೆ ಪಿ ಕ್ಯಾಂಡಿಡೇಟ್ ಸೋತಿದ್ದಾರೆ ಅಂತ ಅಂದ್ಕೋಣ. ನೀವು ಬಿ ಜೆ ಪಿ ಸಂಘಟನೆ ಮಾಡಬೇಕಾದ್ರೆ ಅಲ್ಲಿ ಎಮ್ ಎಲ್ ಎ ಜೆ ಡಿ ಎಸ್ನವ್ರು ಇರ್ತಾರೆ. ಒಂದೋ ನೀವು ಮೈತ್ರಿ ಅಂತ ಕೈ ಹಿಡ್ಕೊಂಡು ಅಡ್ಡಾಡಬೇಕು, ಇಲ್ಲಾರ ಅವ್ರ ವಿರುದ್ಧ ಕೆಲಸ ಮಾಡಬೇಕು. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲೂ ಕೂಡ ಈ ಸಮಸ್ಯೆ ಬರುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ. ಹೀಗಾಗಿ ನನಗನ್ಸುತ್ತೆ ಸಂಘಟನೆ ಮಾಡೋದು ಹೇಗೆ ಅಂತಕ್ಕಂಥದ್ದು ಲಾಂಗ್ ಟರ್ಮಲ್ಲಿ ಅದು ಲಾಭ ತರಬಹುದೇನೋ, ಬಟ್ ಶಾರ್ಟ್ ಟರ್ಮಲ್ಲಿ ಅದೊಂದು ರೀತಿಯ ಲಯಬಿಲಿಟಿ ಥರ ಕಾಣುತ್ತೆ ಬಿ ಜೆ ಪಿಗೆ. ಯಾಕಂದರೆ ಜೆ ಡಿ ಎಸ್ ಈ ಲೋಕಸಭಾ ಚುನಾವಣೆಯ ನಂತರ ಜೆ ಡಿ ಎಸ್ನ ತಾಕತ್ತೇನು ಅಂತಕ್ಕಂಥದ್ದು ಕುಮಾರಸ್ವಾಮಿ ಬಿ ಜೆ ಪಿಗೂ ತೋರಿಸ್ಕೊಟ್ಟಿದ್ದಾರೆ, ಹೈಕಮಾಂಡ್ಗೂ ತೋರಿಸ್ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೂ ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದರೆ ಹಳೆ ಮೈಸೂರು ಭಾಗದಲ್ಲಿ ಓಟುಗಳು ಸೀಟ್ಗಳಾಗಿ ಪರಿವರ್ತನೆ ಆಗ್ತವೆ ಅಂತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹೀಗಿರುವಾಗ ಒಂದು ಕಡೆ ಜೆ ಡಿ ಎಸ್ಸನ್ನು ಎದುರಿಸ್ಬೇಕು, ಇನ್ನೊಂದು ಕಡೆ ಪಾರ್ಟಿಯನ್ನು ಕಟ್ಟಬೇಕಾದ್ರೆ ಯಾವ ವಿಷಯಗಳ ಆಧಾರದ ಮೇಲೆ ಕಟ್ತೀರಿ? ರಾಜ್ಯ ಕಾಂಗ್ರೆಸ್ಸನ್ನು ಬೈದು ಪಾರ್ಟಿ ಕಟ್ಟೋದಾದರೆ ಅಲ್ಲಿ ಪಕ್ಕದಲ್ಲಿ ಜೆ ಡಿ ಎಸ್ ಇದೆ, ಬಿ ಜೆ ಪಿ ಆಗಬೇಕು ಅಂತ ಕೇಳೋದು ಸ್ವಾಭಾವಿಕ. ಆ ಕಾರಣದಿಂದ ನನಗನ್ಸುತ್ತೆ ಒಂದು ಶಾರ್ಟ್ ಟರ್ಮ್ನಲ್ಲಿ ಒಂದು ಲಯಬಿಲಿಟಿ, ಶಾರ್ಟ್ ಟರ್ಮ್ನಲ್ಲಿ ಒಂದಿಷ್ಟು ಸಮಸ್ಯೆಗಳು ನಿಶ್ಚಿತವಾಗಿ ಕಾಣ್ತಾ ಇವೆ. ಮತ್ತು ಈ ಚುನಾವಣೆಯಲ್ಲಿ ರೈಟ್ ಆರ್ ರಾಂಗ್, ಕುಮಾರಸ್ವಾಮಿ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಹಿಸ್ ಕೆಪಾಸಿಟಿ. ಹೌದು ಹೌದು, ಅನ್ಡೌಟೆಡ್ಲಿ. ಬಟ್ ಲೋಕಸಭಾ ಚುನಾವಣೆಯಲ್ಲಿ ನೋಡಿ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ವಿ, ರಾಘವೇಂದ್ರ ಹೆಂಗೆ ಯಡಿಯೂರಪ್ಪನವರ ನೆರಳಿನಿಂದ ಹೊರಗಡೆ ಬಂದು ರಾಜಕಾರಣವನ್ನು ಮಾಡ್ತಿದ್ದಾರೋ ಅದು ಇನ್ನೂ ವಿಜಯೇಂದ್ರರಿಂದ ಲೋಕಸಭಾ ಚುನಾವಣೆಯಲ್ಲಿ ಸಾಧ್ಯ ಆಗಿಲ್ಲ. ಅದು ಸಾಧ್ಯ ಆದಾಗ ನಿಮ್ಗೆ ಟ್ರ್ಯಾಕ್ಷನ್ ಸಿಗುತ್ತೆ. ಯಾಕಂದರೆ ನೋಡಿ, ವಿಜಯೇಂದ್ರರ ದೊಡ್ಡ ಸ್ಟ್ರೆಂತ್ ಏನು? ಉತ್ತರ ಕರ್ನಾಟಕ ಅಲ್ಲ. ವಿಜಯೇಂದ್ರರ ದೊಡ್ಡ ಸ್ಟ್ರೆಂತ್ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರ ಒಂದು ನಾಯಕತ್ವ. ಈಗ ಸೋಮಣ್ಣನವ್ರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಲಾಗಿದೆ. ಸೋಮಣ್ಣ ಮತ್ತು ವಿಜಯೇಂದ್ರರಿಗೆ ಒಬ್ರಿಗೊಬ್ರಿಗೆ ಆಗೋಲ್ಲ. ಯಾಕೆ? ಹಳೆ ಮೈಸೂರು ಭಾಗದ ಲಿಂಗಾಯತ ನಾಯಕತ್ವ ನಾನೋ ನೀನೋ ಅಂತಕ್ಕಂಥ ಒಂದು ಚರ್ಚೆ ಕಾರಣಕ್ಕೋಸ್ಕರ. ಹೀಗಿರುವಾಗ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಈಗ ಸಂಘಟನೆಯನ್ನು ಕಟ್ಟಲಿಕ್ಕೆ ಅಡೆತಡೆಗಳಿವೆ, ಒಂದು ರೀತಿಯಾಗಿರ್ತಕ್ಕಂಥ ಲಯಬಿಲಿಟಿ ಇದೆ ಮೈತ್ರಿದು. ಅದರ ಮಧ್ಯೆ ಹೇಗೆ ಸಂಘಟನೆಯನ್ನು ವಿಜಯೇಂದ್ರ ನೋಡಿ, ಇದು ಮುಂದಿನ ದಿನಗಳು ವಿಜಯೇಂದ್ರರ ಸಾಮರ್ಥ್ಯ ಪರೀಕ್ಷೆಯೂ ಕೂಡ ಹೌದು. ಯಾಕಂದರೆ ನೀವು ಲೋಕಸಭಾ ಚುನಾವಣೆ ಮೋದಿ ಹೆಸರು ಮೇಲೆ ಗೆದ್ದುಬಿಟ್ರಿ. ನೀವು ಇದನ್ನು ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಒಂದು ಕುಮಾರಸ್ವಾಮಿ ಅವ್ರನ್ನ ಪಕ್ಕಕ್ಕೆ ಇಟ್ಕೊಂಡ್ರೆ ಕುಮಾರಸ್ವಾಮಿ ಈಸ್ ಅ ನ್ಯಾಚುರಲ್ ಲೀಡರ್ ಆಗಿ ಹೊರಹೊಮ್ತಾರೆ ಹಳೆ ಮೈಸೂರು ಭಾಗದಲ್ಲಿ.
ಹೀಗಾಗಿ ವಿಜಯೇಂದ್ರ ಸಂಘಟನೆಯನ್ನು ಕಟ್ಟಿ 2028ಕ್ಕೆ ಪಾರ್ಟಿಯನ್ನು ಸರ್ಕಾರದ ರೂಪದಲ್ಲಿ ತರುವ ಪ್ರಯತ್ನವನ್ನು ಮಾಡಬೇಕಾದ್ರೆ ಹಿ ಹ್ಯಾಸ್ ಟು ವರ್ಕ್ ಹಾರ್ಡ್. ಅನೇಕ ಇಲೆಕ್ಷನ್ಸ್ಗಳಿವೆ, ಸಂಘಟನೆಯನ್ನು ಕಟ್ಟಬೇಕು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ನೀವು ಕೋರ್ ಕಮಿಟಿಯಲ್ಲಿ ನೋಡಿ, ಆದರೆ ಆ ಕೋರ್ ಕಮಿಟಿಯಲ್ಲಿ ಸ್ಟ್ರೆಂತೇ ಇಲ್ಲ. ಹೊಸ ಕೋರ್ ಕಮಿಟಿ ತರಬೇಕು. ಆ್ಯಕ್ಚುಲಿ ಹೊಸ ಅಧ್ಯಕ್ಷರಾದ ಮೇಲೆ ಹೊಸ ಕೋರ್ ಕಮಿಟಿ ಬರಬೇಕು. ಹೌದು, ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳು ಯಾರು ಅನ್ನೋದು ಕಾರ್ಯಕರ್ತರಿಗೂ ಗೊತ್ತಿಲ್ಲ ಅಂತ ಮಾತಾಡ್ತಾರಂತೆ. ಈಗ ನೀವು ಸುನೀಲ್ ಕುಮಾರ್ ಬಿಟ್ಟರೆ ಪ್ರಧಾನ ಕಾರ್ಯದರ್ಶಿಗಳು ಯಾರು? ನಂದೀಶ್ ರೆಡ್ಡಿ, ರಾಜೀವ್, ಪ್ರೀತಮ್ ಗೌಡ. ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆ್ಯಕ್ಟಿವ್ ಇದ್ದರು. ನಂದೀಶ್ ರೆಡ್ಡಿ ಬೆಂಗಳೂರು ಬಿಟ್ಟರೆ ಹೊರಗಡೆ ಅವರು ನಂದೀಶ್ ರೆಡ್ಡಿ ಯಾರ್ದು ಪರಿಚಯ ಇಲ್ಲ. ಎಸ್, ರಾಜೀವ್ ತುಂಬ ಮೈಲ್ಡ್ ಇದ್ದಾರೆ. ಸುನೀಲ್ ಕುಮಾರ್ಗೂ ವಿಜಯೇಂದ್ರಗೂ ಅಷ್ಟಕ್ಕಷ್ಟೇ ಅನ್ನುವ ವಾತಾವರಣ ಇದೆ. ತಮ್ಮೇಶ್ ಗೌಡ ಮತ್ತು ಹರೀಶ್ ಪೂಂಜಾ ಇಬ್ಬರೂ ಕೂಡ ವಿಜಯೇಂದ್ರರ ಸಲಹಾಕಾರರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಅನೇಕ ಪ್ರಧಾನ ಕಾರ್ಯದರ್ಶಿಗಳು ಮಾಡ್ತಾ ಇದ್ದಾರೆ, ಅನೇಕ BJPಯ ನಾಯಕರು ಮಾಡ್ತಾ ಇದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ನನಗನ್ಸುತ್ತೆ. ಲಾಟ್ ಆಫ್ ಚಾಲೆಂಜಸ್ ಬಿಫೋರ್ ಕರ್ನಾಟಕ BJP. ಆಮೇಲೆ ಇದು ಹೆಂಗೆ ಅಜಿತ್, ಈಗ ನೀವು 2 ಬಾರಿ 2008 ಮತ್ತು 2018ರಲ್ಲಿ 100ರ ಗಡಿ ದಾಟಿದ್ರಿ. ಈಗ ನೀವು JDSನ ಮೈತ್ರಿಯನ್ನು ಕಂಟಿನ್ಯೂ ಮಾಡೋದರ ಅರ್ಥ ಏನು? ನೀವು 80ಕ್ಕೆ ಬರಬೇಕು. JDS 19ರಿಂದ ಮೈತ್ರಿಯಲ್ಲಿ 40-45ರವರೆಗೆ ಬರೋ ಕನಸು ಕಾಣುತ್ತೆ, ಒಂದು ವೇಳೆ ವಿಧಾನಸಭಾ ಚುನಾವಣೆ ಹೋಗೋದಾದರೆ. ಎಸ್, ಅಂದರೆ ಈ ಮೈತ್ರಿ ಎಷ್ಟು ದಿನ ಮುಂದುವರಿಯುತ್ತೆ, ದ್ಯಾಟ್ ವಿಲ್ ಹ್ಯಾಂಪರ್ ಯುವರ್ ಸ್ಟ್ರೆಂಥನಿಂಗ್ ಆಫ್ ಆರ್ಗನೈಸೇಷನ್, ನೋ ಡೌಟ್ ಅಬೌಟ್ ಇಟ್. ಪ್ರೀತಮ್ ಗೌಡ ಹಾಸನದಲ್ಲಿ ಓಡಾಡ್ಲಿಕ್ಕೆ ಸಾಧ್ಯನಾ? ಹಾಸನ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತೀನಿ, ಸಂಘಟನೆ ಕಟ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.